ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಧರ್ಮವೇಹ ಪರ ಸಾಧನವೋ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡದೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗತ್ತುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗತ್ತುಗೆ ಮುಕುಟಗಳು ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಧರ್ಮವೇಹ ಪರ ಸಾಧನವೋ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗತ್ತುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಹಾರಲಿ ಗತ್ತುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಟ್ಟುಳುವುದನವ ಬಿಡುವುದೇ ಇಲ್ಲ ಬಿಟ್ಟುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ಸುರಿಯುವನು ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ಜೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವದಾಶಿಸದೆ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ
ಬಾಯಿ ಮುಚ್ಚಬೇಕು, ಮೂಗಿನಿಂದ ಉಸಿರು ಹೊರಗೆ ಹಾಕಬೇಕು. ಆಯಾಸ ಬೇಗ ಹೋಗ್ಬೇಕಂದ್ರೆ ಮೇಲೆ ಬನ್ನಿ, ಬಾಯಿ ಉಸಿರು ಓಕೆ, ರಿಲ್ಯಾಕ್ಸ್. ಈಗ ನೇರ ನಡೆದಾಡ್ಬೇಕು. ಈ ಥರ ಕೈ ಮೇಲೆ ಎತ್ತಿ ಒಂದೊಂದೇ ಸ್ಟೆಪ್ಪನ್ನು ಹಾಕಿ ಈಗ ನಡೆದಾಡಿ. ದಣ್ಕಂಡ ತಕ್ಷಣ ದೇಹವನ್ನು ತಟಸ್ಥವಾಗಿ ಇರಿಸ್ಕೊಳ್ಬಾರ್ದು. ನಡೆದಾಡ್ತಾ ಹೋಗಿ, ಹಿಂದಕ್ಕೆ ಮುಂದಕ್ಕೆ ಹಾಗೆ ನಡೆದಾಡ್ತಾ ವಾಕ್ ಮಾಡಿರ್ಬೋದು. ಇಂತೆಲ್ಲ ಗಾಳಿಗೆ ಎರಡು ಕೈ ಮೇಲೆ ಎತ್ತಬೇಕು. ನನ್ನ ಕೈಯಲ್ಲಿ ಮೈಕ್ ಇದೆ, ಒಂದು ಕೈ ಎತ್ತಿದ್ದೀನಿ ಅಷ್ಟೇ. ಮುಂಗಾಲಿನ ಮೇಲೆ ನಡೆದಾಡಿ, ಮುಂಗಾಲಿನ ಮೇಲೆ ನಡೆದಾಡಿ. ಡೌನ್, ಹಿಮ್ಮಡಿ ಮೇಲೆ ನಡೆದಾಡಿ. ಪೂರ ಹಿಮ್ಮಡಿ ಮೇಲೆ ಬರಲಿ. ಮೇಲೆ ರಿಸ್ಟ್ ಈ ಥರ ರೊಟೇಷನ್ ಆಗ್ತಾ ಇರಲಿ. ನೆಕ್ಸ್ಟ್ ನಂತರದಲ್ಲಿ ಪಕ್ಕಕ್ಕೆ ಇರ್ತಕ್ಕಂಥ ಕಾಲುಗಳಿಂದ ಈ ಥರ ನಡೆದಾಡಬೇಕು. ಇದೆಲ್ಲದೂ ಕೂಡ ನಮ್ಮ ದೇಹದ ಜಠರಾಗ್ನೆ, ಪ್ಯಾಂಕ್ರಿಯಲ್ಸು, ಮೆದುಜೀರಕ ಗ್ರಂಥಿ, ಈ ಥರ ಹೊರಗಾಲ ಆಯ್ತಲ್ಲ, ಈಗ ಒಳ ಕಾಲಿನಿಂದ ಈ ಥರದ್ದು ಹತ್ತಬೇಕದು ಸೈಡಿಗೆ. ಹಾಂ, ವೆರಿ ಗುಡ್. ಈಗ ಆರಾಮ್ಸೆ ನಾರ್ಮಲ್ ವಾಕು, ಇಮ್ಮಡಿಯಿಂದ ಮುಂಗಾಲು ಪೂರ್ಣ ಹತ್ತಬೇಕು ಈ ಥರ. ಓಕೆ, ಈಗ ನಡೆದಾಡುವಾಗ ಕೈ ಹೀಗೆ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಇದು ಯೋಗಿಕ್ ಜಾಗಿಂಗ್ ಅಂತ ಕರಿತೀವಿ. ಸೂರ್ಯ ನಮಸ್ಕಾರವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ದೇಹಕ್ಕೆ ಸರ್ವಾಂಗ ವ್ಯಾಯಾಮಗಳನ್ನು ತಂದುಕೊಡೋದ್ರ ಮೂಲಕ ಯೋಗ ಕ್ರಿಯೆಗೆ ನಮ್ಮ ದೇಹವನ್ನು ಕಮ್ಮಾರತಾನ ಕಬ್ಬಿಣವನ್ನು ಬಾಗಿಸೋದಕ್ಕಿಂತ ಮುಂಚೆ ಹೇಗೆ ಕಬ್ಬಿಣದಲ್ಲಿ ಕಾಯಿಸಿ ತನಗೆ ಬೇಕಾದಂಥ ಆಕಾರಕ್ಕೆ ಬೆಂಡ್ ಮಾಡ್ತಾನೆ, ಹಾಗೆ ನಮ್ಮ ದೇಹವನ್ನು ಕೂಡ ನಾವು ಹೀಟ್ ಮಾಡಬೇಕಾಗ್ತದೆ. ಅದು ಈ ರೀತಿ ಯೋಗಿಕ್ ಜಾಗಿಂಗ್ ಮತ್ತು ಸೂರ್ಯ ನಮಸ್ಕಾರದಿಂದ. ಸುದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ. ಈಗ ಸೂರ್ಯ ನಮಸ್ಕಾರದಲ್ಲಿ ಕೂಡ ದೇಹ ಭಾಳ ಚೆನ್ನಾಗಿ ಬೆಂಡ್ ಆಗ್ತದೆ, ದೇಹ ದಣ್ಕೊಳ್ತದೆ. ಎಲ್ಲರೂ ಕೂಡ ನೋಡ್ಕೊಳ್ತಾ ಇನ್ವಾಲ್ವ್ಮೆಂಟ್ ಆಗಿ ಸರಳವಾಗಿ ಮಾಡಿ. ಯೋಗದಲ್ಲಿ ನಿಧಾನವೇ ಪ್ರಧಾನ. ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಸ್ವಲ್ಪ ಮಾಡಿ. ಮೊದಲ ದಿನ ಬಂದಂಥವರು, ರೂಢಿ ಇದ್ದಂಥವರು ನೇರವಾಗಿ ದೇಹವನ್ನು ಬೆಂಡ್ ಮಾಡಬಹುದು. ಹಾಗೆಯೇ ಸೂರ್ಯೋಭಿಮುಖದಲ್ಲಿ ಮುಖ ಮಾಡಿ. ದೇವಾನುದೇವತೆಗಳ ದೇವ ಸೂರ್ಯದೇವನಿನ ಮನಸ್ಥಿತಿ, ನಮ್ಮ ಜೀವನದ ಪರಿಸ್ಥಿತಿ ಇವೆಲ್ಲವೂ ಕೂಡ ಸುಗಮವಾಗಬೇಕಾದ್ರೆ, ನಮ್ಮ ಜೀವನ ಪಾವನವಾಗಬೇಕಾದ್ರೆ ನಿತ್ಯ ನಿರಂತರವಾಗಿ ನಮ್ಮ ದೇಹ, ಮನಸ್ಸು ಎಲ್ಲವೂ ಕೂಡ ಒಂದು ಕಡೆಗೆ ಕೇಂದ್ರೀಕರಣ ಆಗಬೇಕಾಗ್ತದೆ. ಸೂರ್ಯದೇವನನ್ನು ಒಮ್ಮೆ ಕಣ್ಣು ತೆರೆದು ನೋಡಿ, ಉದಯ ಆಗುತ್ತೆ ಅನ್ನುವಂಥ ಭಾವನೆಯೊಂದಿಗೆ ಕಣ್ಣು ಮುಚ್ಚಿ. ನಿಮ್ಮ ಕಣ್ಣಿನ ಅಂತರಾಳದಲ್ಲಿ, ಒಳ ಮನಸ್ಸಿನಲ್ಲಿ ಸೂರ್ಯದೇವದ ಉದಯದ ಪರಿಕಲ್ಪನೆ ಮೂಡ್ತಾ ಹೋಗ್ತದೆ. ನಮಸ್ಕಾರ ಮುದ್ರೆಯಲ್ಲಿರಬೇಕು, ಭಕ್ತಿ ಭಾವನೆ ಇರಲಿ. ಸೂರ್ಯದೇವನನ್ನು ನೆನೆಸ್ಕೊಳ್ಳಿ. ಹಿರಣ್ಮಹೇನ ಪಾತ್ರೇಣ ಸಸ್ಯಶಾಪಿಹಿತಂ ಮುಖಂ ತತ್ವಂ ಪೋಷಣಂ ಅಪಾರಣಂ ಸತ್ಯಧರ್ಮಃ. ಓಂ ರಹ ಭಾಸ್ಕರಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ.
ಓಂ ಮರಿಚಯೇ ನಮಃ. ಓಂ ರವಹೇ ನಮಃ. ಓಂ ಅರ್ಕಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಓಕೆ, ಈಗ ಸೂರ್ಯದೇವರಿಗೆ ಪ್ರಾರ್ಥನೆ. ಓಂ